ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪಿಜನ್ ಸ್ಟವ್ ಬಗ್ಗೆ ಹೇಳ್ತೀನಿ. ಸೊ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬಂದು ನಾನು ಪಿಜನ್ದು 4 ಬರ್ನರ್ ಸ್ಟವ್ ತೊಗೊಂಡಿದ್ದೀವಿ. ಸೊ ಈ ಬರ್ನರ್ ಸ್ಟವ್ ಯಾಕೆ ತೊಗೊಂಡ್ವಿ ಅಂತಂದರೆ ನಮ್ಮ ಮನೇಲಿ ಮುಂಚೆ 3 ಬರ್ನರ್ ಸ್ಟವ್ ಇತ್ತು. ವಾಸ್ತು ಪ್ರಕಾರ 2 ಬರ್ನರ್ ಇಲ್ಲ 4 ಬರ್ನರ್ ಸ್ಟವ್ ಇಡಬೇಕು ಅಂತ ಹೇಳಿದ್ರು ವಾಸ್ತುದವರು. ಯಾಕಂದರೆ ಮನೇಲಿ ಜಗಳ ಕಿರಿಕಿರಿ ಇದೆಲ್ಲ ಆಗುತ್ತೆ. ಸೊ 4 ಬರ್ನರ್ ಸ್ಟವ್ ಯೂಸ್ ಮಾಡಿ ಅಂತ. ಅದಕ್ಕೆ ನಾವು ಹಳೇದನ್ನು ಎಕ್ಸ್ಚೇಂಜ್ ಮಾಡಿ ಇದು ಹೊಸದು ಪಿಜನ್ 4 ಬರ್ನರ್ ಸ್ಟವ್ ತೊಗೊಂಡ್ವಿ. ಇದ್ರದ್ದು ಒರಿಜಿನಲ್ ಪ್ರೈಸ್ ಬಂದು 11,000 ಚೇಂಜ್ ಏನೋ ಇದೆ. ಆನ್ಲೈನಲ್ಲಿ 8,000 ರುಪೀಸ್ ಇದೆ ಆಫ್ಟರ್ ಡಿಸ್ಕೌಂಟ್. ಸೊ ನಾವು ಇದನ್ನು ಶಾಪಲ್ಲಿ ಪರ್ಚೇಸ್ ಮಾಡಿದ್ರಿಂದ ನಮಗೆ 35% ಡಿಸ್ಕೌಂಟ್ ಸಿಕ್ತು ಹಳೇ ಸ್ಟವ್ ಹಾಕ್ಬಿಟ್ಟು. ಸೊ ಹಳೆ ಸ್ಟವ್ದು ಒಳ್ಳೆ ಕಂಡೀಷನಲ್ಲೇ ಇತ್ತು, ಚೆನ್ನಾಗಿ ವರ್ಕ್ ಆಗ್ತಾಯಿತ್ತು. ಅದನ್ನು ಪಿಜನ್ ಬ್ರ್ಯಾಂಡೇನೆ. ಸೊ ಅದನ್ನು ಹಾಕಿದ್ದಕ್ಕೆ ನಮಗೆ ಹೊಸ ಸ್ಟವ್ಗೆ 5,500 ಪೇ ಮಾಡಿದ್ವಿ ಇದು ಒಂದು ಸ್ಟವ್ಗೆ. ಸೊ ಇದಾದಮೇಲೆ ನಾವು ಒಂದು ದೋಸೆ ತವಾನು ತೊಗೊಂಡ್ವಿ. ಹಳೇದೊಂದು ದೋಸೆ ತವ ಇತ್ತು ನಮ್ಮದು. ಆ ದೋಸೆ ತವಾಗೆ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಹಳೆ ದೋಸೆ ತವ ಹಾಕ್ಬಿಟ್ಟು ಈ ಹೊಸ ದೋಸೆ ತವ ತೊಗೊಂಡ್ವಿ. ಇದಕ್ಕೆ ನಾವು 1,500 ಮೇಲೆ ಕೊಟ್ಟು ಇದನ್ನು ತೊಗೊಂಡಿದ್ದೀವಿ. ಸೊ ಹಳೇದು ತೊಗೊಂಡು ಇದನ್ನು ಮೇಲೆ ಎಕ್ಸ್ಟ್ರಾ ಕೊಟ್ಬಿಟ್ಟು ನಾವು ತೊಗೊಂಡ್ವಿ. ಸೊ ಇದು ಬಂದು ಕಂಪ್ಲೀಟ್ ಐರನ್ನು. ಇದಕ್ಕೆ ಜಾಸ್ತಿ ಆಯಿಲ್ ಹಾಕಿರಬೇಕು ಅಂತ ಹೇಳಿದ್ರು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಿದಾಗ. ಸೊ ಫಸ್ಟ್ ಟೈಮ್ ನಾನು ರಾಗಿ ದೋಸೆ ಮಾಡಿದ್ದೀನಿ, ಚೆನ್ನಾಗಿ ಬಂತು. ನಿಮಗೂ ಯಾರಿಗಾದ್ರೂ ಇಷ್ಟ ಆಗಿದರೆ ನೀವು ಟ್ರೈ ಮಾಡ್ಬೋದು ಇದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು.